13ನೇ ಅಧ್ಯಾಯದ 7ನೇ ಶ್ಲೋಕ. ಅಮಾನಿತ್ವಂ ಅಡಂಭಿತ್ವಂ ಅಹಿಂಸಾ ಕ್ಷಾಂತಿರಾರ್ಜವಂ ಆಚಾರ್ಯೋಪಾಸನಂ ಶೌಚಂ ಸ್ಥೈರ್ಯಮಾತ್ಮ ವಿನಿಗ್ರಹ. ಅಮಾನಿತ್ವಂ ಅಡಂಭಿತ್ವಂ ಅಹಿಂಸಾ ಕ್ಷಾಂತಿ ಆರ್ಜವಂ ಆಚಾರ್ಯೋಪಾಸನಂ ಶೌಚಂ ಸ್ಥೈರ್ಯಂ ಆತ್ಮ ವಿನಿಗ್ರಹ. ಅಂದ್ರೆ ನಾವೊಂದು ಸನ್ಮಾರ್ಗದಲ್ಲಿ ಸಾಗಬೇಕು, ಉತ್ತಮವಾದ ಮಾರ್ಗದಲ್ಲಿ ಸಾಗಬೇಕು ಅಂತಾದ್ರೆ ನಮ್ಮಲ್ಲಿ ಉತ್ತಮವಾದ ಗುಣಗಳಿರ್ಬೇಕು. ನಾವೊಬ್ಬ ಉತ್ತಮ ವ್ಯಕ್ತಿ ಅಂತ ಕರ್ಸ್ಕೊಳ್ಬೇಕು ಅಂತಾದ್ರೆ ನಮ್ಮಲ್ಲಿ ಉತ್ತಮವಾದ ಗುಣಗಳಿರ್ಬೇಕು. ಅದನ್ನ ಕೃಷ್ಣ ಇಲ್ಲಿ ಹೇಳ್ತಿದ್ದಾನೆ. ಏನೇನಿರಬೇಕು ನಮ್ಮಲ್ಲಿ, ಇದು ಕೋಡ್ ಆಫ್ ಕಂಡಕ್ಟ್ಸ್ ಅಂತಾರಲ್ಲ ಹಾಗೆ, ಅಥವಾ ನಾವು ಹೇಗಿರ್ಬೇಕು, ಯಾವ ಗುಣ ನಮ್ಮಲ್ಲಿ ಇರಬೇಕು ಅನ್ನೋ ಒಂದು ಗುಣಗಳನ್ನ, ಡಿಸಿಪ್ಲಿನ್ಸ್ ನಮ್ಮಲ್ಲಿ ಏನಿರಬೇಕು ಅನ್ನೋದನ್ನ ಕೃಷ್ಣ ಇಲ್ಲಿ ಒಂದು 20 ಗುಣಗಳನ್ನ ಒಂದು 5 ಶ್ಲೋಕದಲ್ಲಿ ಹೇಳ್ತಾನೆ. ಯಾವ ಗುಣವನ್ನ ನಮ್ಮಲ್ಲಿ ಅಳವಡಿಸಿಕೊಳ್ಳುವುದರಿಂದ ನಾವು ಒಂದು ಸಾಧನೆಯ ಮಾರ್ಗದಲ್ಲಿ, ಜ್ಞಾನದ ಮಾರ್ಗದಲ್ಲಿ ಸಾಗಬಹುದು ಅನ್ನೋದನ್ನು ನಿರೂಪಣೆ ಮಾಡ್ತಿದ್ದಾನೆ. ಇದೆಲ್ಲ ಒಟ್ಟು 5 ಶ್ಲೋಕಗಳಲ್ಲಿ 20 ಗುಣಗಳು ಬರುತ್ತೆ. ಪ್ರತಿಯೊಬ್ಬ ಮನುಷ್ಯನೂ ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾಗಿರ್ತಕ್ಕಂಥದ್ದು. ಮೊದಲನೇದು ಅಮಾನಿತ್ವಂ. ಅಮಾನಿತ್ವಂ ಅಂದ್ರೆ ನನಗೆ ಗೌರವ ಕೊಡಬೇಕು, ನನಗೆ ಸನ್ಮಾನ ಮಾಡಬೇಕು, ನನಗೆ ಭಾರಿ ಆದರ ಆತಿಥ್ಯ ಮಾಡಬೇಕು, ಇದನ್ನೆಲ್ಲ ಬಿಡಬೇಕು. ನಾವು ಜ್ಞಾನದ ಮಾರ್ಗದಲ್ಲಿ ಸಾಗಬೇಕು ಅಂದ್ರೆ ನನ್ನಲ್ಲಿ ಎಷ್ಟೇ ದುಡ್ಡಿರಬಹುದು, ಆದ್ರೆ ಗುರುಗಳ ಮುಂದೆ ಅದೇ ವಿನಯ ಇರಬೇಕು. ಅದು ಬಿಟ್ಕೊಂಡು ನಾನ್ ದುಡ್ಡಿರೋನು, ನಾನ್ ಚೇರ್ ಮೇಲೆ ಕೂರ್ತೀನಿ, ಗುರುಗಳ ಕೆಳಗೆ ಕೂತ್ ಪಾಠ ಮಾಡ್ಲಿ, ಈ ತರ ನನಗೇನೋ ತಾನು ಗುರುವಿನ ಮುಂದೆ ಹೋದದ್ದು ಜ್ಞಾನ ಸಂಪಾದನೆ ಮಾಡ್ಲಿಕ್ಕೋಸ್ಕರವಾಗಿ, ಅಲ್ಲಿ ತನಗೆ ಅಂತಹ ಒಂದು ಸ್ಥಾನಮಾನಗಳು ಸಿಗಬೇಕು ಅಂತ ಹೇಳಿದ್ರೆ ಅದು ತಪ್ಪಾಗತ್ತೆ. ಆ ಸಾಧನೆಯ ಮಾರ್ಗದಲ್ಲಿ ಸೇರಬೇಕಾದ್ರೆ ಆ ಮಾನ ಸನ್ಮಾನಗಳ ಅಪೇಕ್ಷೆಯನ್ನ ಬಿಡಬೇಕು ಅನ್ನೋದು ಇದರ ಒಟ್ಟು ಅಭಿಪ್ರಾಯ. ಅಮಾನಿತ್ವಂ. ಇನ್ನು ಇದು ಒಂದು ಗುಣ ಆಯ್ತು, ಅಮಾನಿತ್ವಂ. ಹಾಗಾಗಿ ನನಗೆ ಪ್ರಚಾರ ಸಿಗಬೇಕು, ಇದರ ಏನೇನು ಇರುತ್ತಲ್ವಾ, ಅದೆಲ್ಲ ಅಂತ ಭಾವನೆಗಳನ್ನು ಬಿಡಬೇಕು ಅಂತ ಅಭಿಪ್ರಾಯ. ಅಡಂಭಿತ್ವಂ ಅಂದ್ರೆ ದೊಡ್ಡಸ್ತಿಕೆಯ ಪ್ರದರ್ಶನ, ಅಥವಾ ತನ್ನಲ್ಲಿ ಇಲ್ಲದನ್ನ ತನ್ನಲ್ಲಿ ಇದೆ ಅಂತ ತೋರಿಸಿಕೊಳ್ಳೋದು, ಅದರಲ್ಲಿ ಡಂಭಾಚಾರಗಳು ಅಂತ ಕರೀತಾರೆ. ತನ್ನಲ್ಲಿ ಇಲ್ಲದ ಗುಣ ತನ್ನಲ್ಲಿ ಇದೆ ಅಂತ ಕರೆದುಕೊಳ್ಳುವಂಥದ್ದು ಡಂಭ. ಅಂದ್ರೆ ಅರ್ಥ ಏನು, ತಾನು ತುಂಬಾ ಡೌನ್ ಟು ಅರ್ತ್ ಅಂತಾರಲ್ಲ ಹಾಗೆ, ತುಂಬಾ ವಿನಯದಿಂದ, ತುಂಬಾ ವಿಧೇಯನಾಗಿ, ದೊಡ್ಡವರ ಮುಂದೆ ತುಂಬಾ ವಿಧೇಯನಾಗಿ ವರ್ತಿಸ್ಬೇಕು ಅಂತ ಅರ್ಥ. ಆತ್ಮ ಅಲ್ಪತ್ವಂ. ದಂಭ ಅಂದ್ರೆ ಏನು, ಜ್ಞಾತ್ವಾಪಿ ಮಹತ್ವ ಪ್ರದರ್ಶನ. ನಾನು ತುಂಬಾ ದೊಡ್ಡವನಲ್ಲ, ನನಗಷ್ಟೆಲ್ಲ ಏನು ಗೊತ್ತಿಲ್ಲ, ನನಗಿಂತ ತಿಳಿದವರು ಬೇಕಾದಷ್ಟು ಜನ ಇದ್ದಾರೆ ಅಂತ ಗೊತ್ತು, ತನ್ನ ಅಲ್ಪತ್ವದ ಅರಿವಿದ್ದರೂ ತಾನು ದೊಡ್ಡ ವ್ಯಕ್ತಿ ಅಂತ ತೋರಿಸಿಕೊಳ್ಳುವುದಕ್ಕೆ ದಂಭ ಅಂತ ಕರೆಯೋದು. ಅಂತ ದಂಭ ಇರಬಾರದು. ಅದಂಭಿತ್ವಂ ಅಂತ ಕರೆಯೋದು. ಅಡಂಭಿತ್ವಂ ಅಥವಾ ಅದಂಭಿತ್ವಂ 2 ತರ ವ್ಯಾಖ್ಯಾನಗಳಿದ್ದಾವೆ. ಅಲ್ಲಿಗೆ ಅಮಾನಿತ್ವಂ ಅಂದ್ರೆ ತನ್ನನ್ನ ತಾನು ಹೊಗಳಿಕೊಳ್ಳುವುದು, ಅದು ಮಾನ. ತನಗೆ ಮಾನ ಸನ್ಮಾನಗಳಾಗಬೇಕು ಅನ್ನೋ ಬಯಕೆ, ನನ್ನನ್ನೆಲ್ಲ ದೊಡ್ಡವರು ಅಂತ ಕಾಣಬೇಕು, ಇದೆಲ್ಲ ಮಾನ ಅಂತ ಕರೆಯೋದು. ಅದನ್ನ ಬಿಟ್ಟಿರೋದೇ ಅಮಾನಿತ್ವ. ತಾನೇನೇ ಎಷ್ಟೇ ಕೆಲಸಗಳನ್ನ ಮಾಡಿದ್ರು ಕೂಡ ಆ ಒಂದು ವಿನಯಪೂರ್ವಕವಾದ ವರ್ತನೆ, ತನ್ನನ್ನ ತಾನು ಹೊಗಳಿಕೊಳ್ಳೋದು ಇಲ್ಲ, ಮತ್ತೊಬ್ಬರು ತನ್ನನ್ನ ಹೊಗಳಬೇಕು ಅಂತಕ್ಕಂಥ ಅಪೇಕ್ಷೆಯು ಕೂಡ ಇಲ್ಲ. ಇದು ಅಮಾನಿತ್ವಂ. ಅಡಂಭಿತ್ವಂ, ಡಂಭ ಎಂಬುದಿರಬೇಕು, ಡಂಭ ಎಂಬುದು ಇರಬಾರದು. ಅಡಂಭಿತ್ವಂ. ಅಹಿಂಸಾ. ಅಹಿಂಸಾ ಅಂದ್ರೆ ಗೊತ್ತು, ದೈಹಿಕವಾಗಿ ಮಾನಸಿಕವಾಗಿ ಯಾರನ್ನೂ ಕೂಡ ಹಿಂಸಿಸದೇ ಇರುವಂತದ್ದು ಅಹಿಂಸಾ. ಅಹಿಂಸಾ ಕ್ಷಾಂತಿ. ಮುಂದೆದ್ದು ಕ್ಷಾಂತಿ ಅಂದ್ರೆ, ಕ್ಷಾಂತಿ ಅಂದ್ರೆ ಸಹಿಸುವ ಗುಣ. ಯಾರೋ ನನಗೆ ಕೆಟ್ಟದ್ದನ್ನ ಬಯಸ್ತಾರೆ ಅಥವಾ ಕೆಟ್ಟದ್ದನ್ನ ಮಾಡ್ತಾರೆ, ಅವ್ರ ಮೇಲೆ ನಾನು ಸೇಡಿಟ್ಟುಕೊಂಡು ಅವನಿಗೆ ಏನಾದ್ರು ತೊಂದರೆ ಕೊಡ್ತೀನಿ ಅಂತ ಕಾಯ್ತಾ ಕೂತಿರ್ತೀವಲ್ಲ, ಅದು ಇರಬಾರದು. ಆ ಒಂದು ಮತ್ತೊಬ್ಬರಿಗೆ ಪ್ರತೀಕಾರವನ್ನ ಮಾಡದೇ ಇರುವಂತದ್ದು. ತಪ್ಪು ಮಾಡಿದವರಿಗೆ, ತಪ್ಪು ಮಾಡಿದ್ದಾನೆ ಹೌದು, ಶಿಕ್ಷೆ ಕೊಡ್ಲಿಕ್ಕೆ ಒಂದು ವ್ಯವಸ್ಥೆ ಅಂತಿದೆ, ಆ ಎಲ್ಲರನ್ನು ಶಿಕ್ಷಿಸುವ ಭಗವಂತ ಅಂತಿದ್ದಾನೆ,
ಹಾಗಾಗಿ ಲೌಕಿಕವಾಗಿ ನಾವು ನೋಡಿದ್ರೂ ಕೂಡ ಒಂದು ಪೊಲೀಸು, ನ್ಯಾಯಾಂಗ, ಮಿಲಿಟರಿ ಇತ್ಯಾದಿ ವ್ಯವಸ್ಥೆಗಳಿದ್ದಾವೆ ಅಲ್ವಾ. ಅವರ ಮೂಲಕವಾಗಿ ನಾವು ಮಾಡ್ಬೇಕು ಹೊರತು ನಾವೇ ಕಾನೂನನ್ನ ಕೈಗೆ ತೆಗೆದುಕೊಳ್ಳುವಂಥದ್ದಲ್ಲ. ಹಾಗೆ ಧಾರ್ಮಿಕವಾಗಿ ನೋಡೋದಾದ್ರೂ ಕೂಡ ಭಗವಂತನ ಒಂದು ಧರ್ಮ ವ್ಯವಸ್ಥೆ ಅಂತಿದೆ. ಆದಿತ್ಯ ಚಂದ್ರ ಮನಲೋ ನಿಲಶ್ಚ ದ್ಯೋರ್ಭೂಮಿರಾಪೋ ಹೃದಯಂ ಯಮಶ್ಚ ಅಹಶ್ಚ ರಾತ್ರಿಶ್ಚ ಉಭೇಚ ಸಂಧ್ಯೆ ಧರ್ಮಶ್ಚ ಜಾನಾತಿ ನರಸ್ಯ ವೃತ್ತಿಂ ಅಂತ ಗರುಡ ಪುರಾಣಾದಿಗಳಲ್ಲಿ ಒಂದು ಶ್ಲೋಕ ಬರುತ್ತೆ. ನಾವು ಏನು ಮಾಡ್ತೀವೋ ಅದೆಲ್ಲವನ್ನು ನೋಡುವ ಒಂದು ವ್ಯವಸ್ಥೆ ಇರುತ್ತೆ. ನಾವು CCTVಯನ್ನ ಕಣ್ಣು ತಪ್ಪಿಸಿ ಏನೋ ಅನ್ಯಾಯ ಅಕ್ರಮಗಳನ್ನ ಮಾಡಬಹುದು, ಆದ್ರೆ ಧರ್ಮದ ವ್ಯವಸ್ಥೆ, ಭಗವಂತ ಮಾಡಿರುವ ವ್ಯವಸ್ಥೆಯನ್ನ ತಪ್ಪಿಸ್ಲಿಕ್ಕೆ ಆಗೋದೇ ಇಲ್ಲ. ಆದಿತ್ಯ, ಸೂರ್ಯ, ಚಂದ್ರ, ಅನಲ, ಅನಿಲ ಅಂದ್ರೆ ಬೆಂಕಿ, ಗಾಳಿ, ಅನಲೋ ನಿಲಶ್ಚ, ಭೂಮಿ ರಾಪಹ, ಆಕಾಶಕ್ಕೆ ಸಂಬಂಧಪಟ್ಟ ದೇವತೆಗಳು, ಭೂಮಿಗೆ ಸಂಬಂಧಪಟ್ಟ ದೇವತೆಗಳು, ನೀರಿಗೆ ಸಂಬಂಧಪಟ್ಟ ದೇವಿಗಳು. ಭೂಮಿ ರಾಪಹ ಹೃದಯಂ, ನಮ್ಮ ಮನಸ್ಸಿಗೆ ಸಂಬಂಧಪಟ್ಟಂತ ರುದ್ರದೇ ಮನೋನಿಯಾಮಕರಾದ ಹೃದಯವರು, ಯಮಧರ್ಮರಾಜ. ಅಹಶ್ಚ ರಾತ್ರಿಶ್ಚ ಉಭೇಚ ಸಂಧ್ಯೆ, ಹಗಲಿನ ದೇವತೆಗಳು, ರಾತ್ರಿಯ ದೇವತೆಗಳು, ಸಂಧ್ಯಾಕಾಲಕ್ಕೆ ಸಂಬಂಧಪಟ್ಟ ದೇವತೆಗಳು. ಧರ್ಮಶ್ಚ ಜಾನಾತಿ, ಆ ಧರ್ಮ ದೇವತೆ, ಇವರೆಲ್ಲರೂ ನಮ್ಮ ಪ್ರತಿಯೊಂದನ್ನು ಕೂಡ ತಿಳಿತಾ ಇರ್ತಾರೆ. ಹಾಗಾಗಿ ನನಗೆ ಯಾರೋ ಕೆಟ್ಟದ್ ಮಾಡಿದ್ದಾರೆ ಅಂದ್ರೆ ನಾನೇ ಅವ್ರಿಗೆ ಕೆಟ್ಟದ್ ಮಾಡ್ಬೇಕು ಅಂತಿಲ್ಲ. ಒಂದು ನ್ಯಾಯಾಂಗ ವ್ಯವಸ್ಥೆ ಅಂತ ಲೌಕಿಕವಾಗಿ ಇದೆ. ಧಾರ್ಮಿಕವಾಗಿ ಭಗವಂತ ಮಾಡಿರ್ತಕ್ಕಂಥ ಎಲ್ಲ ದೇವತೆಗಳು ನಮ್ಮನ್ನ ಪ್ರತಿ ಕ್ಷಣದಲ್ಲೂ ನೋಡುವವರಿದ್ದಾರೆ. ನಾವು ಕಾನೂನನ್ನ ಕೈಗೆ ತೆಗೆದುಕೊಳ್ಬೇಕಾಗಿಲ್ಲ, ಅಥವಾ ನಾವು ಧರ್ಮವನ್ನ ಮೀರಿ ಅಧಾರ್ಮಿಕವಾಗಿ ವರ್ತಿಸ್ಬೇಕಾಗಿಲ್ಲ. ಅದನ್ನ ಶಾಂತಿ ಅಂತ ಕರೆಯುವ, ಆ ಸಹಿಸುವ ಗುಣ, ಪ್ರತೀಕಾರ ಮಾಡದೇ ಇರುವಂತದ್ದು. ಕ್ಷಾಂತಿ ಆರ್ಜವಂ, ಆರ್ಜವ ಅಂತ ಹೇಳಿದ್ರೆ ವಕ್ರವಾಗಿರಬಾರ್ದು, ನೇರವಾಗಿರಬೇಕು. ಹಿಂದೆ ಇವತ್ತು ಭಾಗವತ ಪಾಠದಲ್ಲೂ ಬಂತು, ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಯೇಕಂ ಮಹಾತ್ಮನಾಂ ಅಂತ. ನಾವು ಮಹಾತ್ಮರಾಗಬೇಕು, ಮನಸ್ಸಲ್ಲೂ ಒಂದೇ ಇರಬೇಕು, ಮಾತಲ್ಲೂ ಅದೇ ಇರಬೇಕು, ನಮ್ಮ ಕೃತಿಯಲ್ಲೂ ಕೆಲಸದಲ್ಲೂ ಅದೇ ಇರಬೇಕು. ಮನಸ್ಸಲ್ಲೇ ಒಂದು, ಅನ್ಕೊಳ್ಳೋದೇ ಒಂದು, ಮಾಡೋದೇ ಒಂದು, ಆಡೋದೇ ಒಂದು, ಮಾಡೋದೇ ಒಂದು, ಅನ್ಕೊಂಡದ್ದೊಂದು, ಆಡಿದ್ದೊಂದು, ಮಾಡಿದ್ ಮತ್ತೊಂದು, ಹಾಗಾಗಬಾರದು. ಆರ್ಜವ, ನೇರವಾಗಿರಬೇಕು. ಅಹಿಂಸಾ ಕ್ಷಾಂತಿ ಆರ್ಜವಂ. ಆಚಾರ್ಯೋಪಾಸನಂ, ಆಚಾರ್ಯ ಅಂತ ಹೇಳಿದ್ರೆ ಯಾರು ನಮಗೆ ಸದ್ವಿದ್ಯೆಯನ್ನ ಕಲಿಸ್ತಾರೆ, ದೇವರ ಬಗ್ಗೆ ಧರ್ಮದ ಬಗ್ಗೆ ಯಾರು ಕಲಿಸಿಕೊಡ್ತಾರೋ ಅವರನ್ನ ಆಚಾರ್ಯರು ಅಂತ ಕರೆಯುವಂಥದ್ದು. ಅವರ ಉಪಾಸನೆ ಅಂದ್ರೆ ಮುಖ್ಯವಾಗಿ ಹೇಳ್ಬೇಕಾದ್ರೆ ಮೋಕ್ಷ ಸಾಧನ ಉಪದೇಷ್ಟ ಅಂತ. ಆಚಾರ್ಯ ಅಂದ್ರೆ ಯಾರು? ಮೋಕ್ಷ ಸಾಧನ ಉಪದೇಷ್ಟ ಅಂದ್ರೆ ಮೋಕ್ಷಕ್ಕೆ ಯಾವುದು ಉಪಯೋಗವಾದದ್ದೋ ಅದನ್ನ ನಮಗೆ ತೋರಿಸಿಕೊಡುವವರು. ಯಾವುದು ಮೋಕ್ಷವನ್ನ ಪಡೆಯಲಿಕ್ಕೆ ಪ್ರತಿಬಂಧಕವಾದದ್ದೋ ಅದನ್ನ ನಮ್ಮಿಂದ ಬಿಡುವಂತೆ ಉದ್ಬೋಧಕವಾದ ಮಾತುಗಳನ್ನ ಆಡುವವನಿಗೆ ಆಚಾರ್ಯ ಅಂತ ಹೆಸರು. ಅಂತವರ ಸೇವೆಯನ್ನ ಮಾಡಬೇಕು. ಅವರ ಉಪಾಸನ ಶಬ್ದಕ್ಕೆ ಸೇವೆ ಅಂತ ಅರ್ಥ. ಅದಕ್ಕೆ ಆಚಾರ್ಯೋಪಾಸನಂ, ಶುಶ್ರೂಷ. ಆಚಾರ್ಯೋಪಾಸನಂ ಶೌಚಂ. ಶೌಚ ಅಂದ್ರೆ ಏನು? ಆಂತರಿಕವಾಗಿಯೂ ಬಾಹ್ಯವಾಗಿಯೂ ಶುದ್ಧವಾಗಿರ್ಬೇಕು. ಬಾಹ್ಯ ಶೌಚ ಅಂತ ಹೇಳಿದ್ರೆ ನಾವು ಸ್ನಾನಾದಿಗಳ ಮೂಲಕವಾಗಿ ನಮ್ಮ ದೇಹವನ್ನು ಶುದ್ಧವಾಗಿ ಇಟ್ಟುಕೊಳ್ಳುವಂಥದ್ದು. ಈಗ ಮೃತ್ತಿಕಾ ಸ್ನಾನ, ಜಲಸ್ನಾನ ಇತ್ಯಾದಿ ಸ್ನಾನಗಳ ಮೂಲಕವಾಗಿ ದೇಹವನ್ನು ಶುದ್ಧವಾಗಿ ಇಟ್ಟುಕೊಳ್ಳೋದು ಬಾಹ್ಯ ಶೌಚ ಆಯಿತು. ಆಂತರಿಕವಾಗಿ ಸದ್ವಿಚಾರಗಳನ್ನ ನಾವು ಸದಾಚಾರಗಳ ಮೂಲಕವಾಗಿ ಬಾಹ್ಯ ಶೌಚವನ್ನು ಕಾಪಾಡಿಕೊಳ್ಳಬೇಕು. ಸದ್ವಿಚಾರಗಳನ್ನ ನಮ್ಮಲ್ಲಿ ಅಳವಡಿಸಿಕೊಳ್ಳುವ ಮೂಲಕವಾಗಿ ಆಂತರಿಕವಾದ ಶೌಚವನ್ನ, ನಿರ್ಮಲತೆಯನ್ನು ನಾವು ಕಾಪಾಡಿಕೊಳ್ಬೇಕು. ಶೌಚಂ ಸ್ಥೈರ್ಯಂ. ಇನ್ನು ಸ್ಥೈರ್ಯ, ಏನೋ ಒಂದು ಒಳ್ಳೆ ಕೆಲಸಕ್ಕೆ ನಾವು ಕೈ ಹಾಕಿದ್ದೇವೆ, ಅದ್ರಲ್ಲಿ ಸಾಕ್ತಾ ಇದ್ದೇವೆ. ಆ ಒಳ್ಳೆ ಕೆಲಸಕ್ಕೆ ಕೈ ಹಾಕಿ ಸಾಗಿದ ಮೇಲೆ ಅದರಲ್ಲೇ ಇರತಕ್ಕಂತ ಒಂದು ಮನಸ್ಸಿನ ಸ್ಥಿರತೆ ಬೇಕು. ಅಯ್ಯೋ ಒಂದಿನ ಮಾಡೋದು, 2 ದಿನ ಮಾಡೋದು, ಇವತ್ತಿದೀವಿ ನಾಳೆ ಇರ್ತೇವೆ ಎಲ್ಲೋ ಗೊತ್ತಿಲ್ಲೋ. ಭಸ್ಮೀಭೂತಸ್ಯ ದೇಹಸ್ಯ ಪುನರಾಗಮನಂ ಕುತಃ. ಸತ್ರ ದೇಹ ತಗೊಂಡೋಗಿ ಸುಡ್ತಾರೆ, ಮತ್ತೆ ಬರುತ್ತೋ ಇಲ್ವೋ ಯಾರಿಗ್ ಗೊತ್ತು. ಹಾಗಾಗಿ ಋಣಂ ಕೃತ್ವ ಘೃತಂ ಪಿಬೇತ್, ಸಾಲ ಮಾಡಿ ಆದ್ರೂ ತುಪ್ಪ ತಿನ್ನು. ಯಾವಜ್ಜೀವಂ ಸುಖಂ ಜೀವೇತ್, ಬದುಕಿದ್ರೆ ಸುಖವಾಗಿದೆ ಬಿಡು. ಯಾವ ಧರ್ಮ, ಈ ಪೂಜೆ ಪುನಸ್ಕಾರ, ಜಪ, ಹೋಮ, ದಾನ, ಧರ್ಮ, ಉಪವಾಸ ಏನು ಬೇಕಾಗಿಲ್ಲ, ವ್ರತ ನಿಯಮ ಅನುಷ್ಠಾನ ಏನು ಬೇಕಾಗಿಲ್ಲ ಅಂತ ಬಿಟ್ಟು ಬಿಡೋದು, ಅದಾಗಬಾರ್ದು. ಸ್ಥೈರ್ಯ, ಒಮ್ಮೆ ಧರ್ಮದ ಮಾರ್ಗಕ್ಕೆ ಬಂದಿದ್ದೇವೆ ಅಂತ ಹೇಳಿದ್ರೆ ಆ ಧರ್ಮ ಅಂದ್ರೆ ನಮ್ಮನ್ನ ಧಾರಣೆ ಮಾಡುವಂಥದ್ದು, ಕೆಳಗೆ ಬೀಳುವಂತೆ ನಮ್ಮನ್ನ ಕಾಪಾಡುವಂಥದ್ದು ಧರ್ಮ. ಅದನ್ನ ನಮ್ಮ ರಕ್ಷಣೆ ಮಾಡೇ ಮಾಡತ್ತೆ ಅಂತಕ್ಕಂಥದ್ದು ದೃಢವಾದ ಮಾನಸಿಕವಾದ ಸ್ಥಿರತೆ ಬೇಕು. ಇದು ಬರೀ ನಮಗೆ ಮೋಕ್ಷೋಪಯೋಗಿ ಅಂತಲ್ಲ, ಇದೆಲ್ಲ ಗುಣಗಳು ನಾವು ಈ ಲೌಕಿಕವಾದ ಜೀವನವನ್ನ ನಡೆಸಬೇಕಾದ್ರೂ ಕೂಡ, ಇಲ್ಲೇನನ್ನಾದ್ರೂ ಸಾಧನೆ ಮಾಡಬೇಕಾದ್ರೂ ಕೂಡ ಇದೆಲ್ಲ ಕೂಡ ನಮಗೆ ಬೇಕಾಗಿರತಕ್ಕಂಥದ್ದು.
ಸ್ಥೈರ್ಯಂ ಆತ್ಮ ವಿನಿಗ್ರಹ. ಆತ್ಮ ಅಂತ ಹೇಳಿದ್ರೆ ಒಂದರ್ಥ ದೇಹ, ಮತ್ತೊಂದರ್ಥ ಮನಸ್ಸು, ಮತ್ತೊಂದರ್ಥ ಇಂದ್ರಿಯಗಳು. ಹೀಗೆ ನಮ್ಮ ಮನೋನಿಯಂತ್ರಣದ ಮೂಲಕವಾಗಿ ಇಂದ್ರಿಯ ನಿಯಂತ್ರಣ, ಇಂದ್ರಿಯಗಳ ನಿಯಂತ್ರಣದ ಮೂಲಕವಾಗಿ ದೇಹದ ನಿಯಂತ್ರಣ, ಸೆಲ್ಫ್ ಕಂಟ್ರೋಲ್. ಗಣಪತಿಯ ಕೈಯಲ್ಲಿ ಅಂಕುಶ ಇರುತ್ತೆ, ಎಲ್ಲೂ ಕೂಡ ಆನೆ ಕೈಯಲ್ಲಿ ಅಂಕುಶ ಇರೋದಿಲ್ಲ. ಮಾವುತನ ಕೈಯಲ್ಲಿ ಅಂಕುಶ ಇರುತ್ತೆ ಹೊರತು ಆನೆ ಕೈಯಲ್ಲಿ ಅಂಕುಶ ಇರೋದಿಲ್ಲ. ಆದರೆ ಗಣಪತಿಯ ಕೈಯಲ್ಲಿ ಅಂಕುಶ ಯಾಕೆ? ಅವನೇ ಅವನನ್ನ ನಿಯಂತ್ರಣ ಮಾಡಿಕೊಳ್ಬೇಕು ಅನ್ನೋ ಸಂದೇಶವನ್ನ ಗಣಪತಿ ಕೊಡ್ತಾನೆ. ಉಪನಯನವಾಗ್ತಕ್ಕಂಥ ವಟುವಿನ ಕೈಯಲ್ಲಿ ಒಂದು ದಂಡ ಕೊಡ್ತಾರೆ, ಪಾಲಾಶ ದಂಡವನ್ನ ಕೊಡ್ತಾರೆ. ಏನದ್ರ ಅರ್ಥ? ಎಷ್ಟು ದಿವಸ ಅಪ್ಪ ಅಮ್ಮ ನಿಂಗೆ ಹೊಡಿತಾ ಇದ್ರು, ಇನ್ಮೇಲೆ ನೀನ್ ಅಪ್ಪ ಅಮ್ಮಂಗೆ ಹೊಡಿಬಹುದು ಅಂತ ಕೈಯಲ್ಲಿ ಕೋಲ್ ಕೊಡೋದಲ್ಲ. ಇನ್ಮೇಲೆ ನಿನ್ನ ನಿಯಂತ್ರಣ ನಿನ್ನ ಜವಾಬ್ದಾರಿ. ಇಷ್ಟು ದಿವಸ ಚಿಕ್ಕವನಾಗಿದ್ದೆ, ನಿನ್ನನ್ನ ನಿಯಂತ್ರಣ ಮಾಡ್ಲಿಕ್ಕೆ, ನಿನಗೆ ಮಾರ್ಗದರ್ಶನ ಮಾಡ್ಲಿಕ್ಕೆ ಅಪ್ಪ ಅಮ್ಮ ಬೇಕಿತ್ತು. ಆದ್ರೆ ಇನ್ಮೇಲೆ ನಿನಗೆ ಬುದ್ಧಿ ಬಂದಿದೆ, ಗಾಯತ್ರಿ ಮಂತ್ರ ಮಾಡ್ತೀಯ, ಧಿಯೋ ಯೋನಃ ಪ್ರಚೋದಯಾತ್ ಅಂತ ಹೇಳೋದ್ರಿಂದ ಪ್ರತಿನಿತ್ಯ ನಿನ್ನ ಧೀಶಕ್ತಿ ಪ್ರಜ್ಞಾಶಕ್ತಿ ಹೆಚ್ಚುತ್ತಾ ಹೋಗತ್ತೆ. ನಿನ್ನನ್ನ ನೀನು ಸರಿಯಾಗಿ ಇಟ್ಕೊಳ್ಬೇಕು ಹೊರತು ಮತ್ತೊಬ್ಬರಿಂದ ಬುದ್ಧಿ ಹೇಳಿಸ್ಕೊಳ್ಳುವಂಥದ್ದಲ್ಲ, ದಾರಿ ತೋರಿಸಿಕೊಳ್ಳುವಂಥದ್ದಲ್ಲ. ನೀನು ಸರಿಯಾಗಿರಬೇಕು, ನೀನೇ ಸ್ವನಿಯಂತ್ರಣ ಸೆಲ್ಫ್ ಕಂಟ್ರೋಲ್ ಅನ್ನ ಮಾಡ್ಕೊಳ್ಬೇಕು ಅಂತ. ಹಾಗೆ ಆತ್ಮ ವಿನಿಗ್ರಹ, ನಮ್ಮನ್ಯಾರೋ ಜೀವನ ಪೂರ್ತಿ ತಿದ್ದಿ ತೀಡಿ ಬುದ್ಧಿ ಹೇಳ್ತಾ ಇರುವಂಥದ್ದು ಸರಿಯಲ್ಲ ಕ್ರಮ. ಒಂದು ಹಂತದವರೆಗೆ ನಮ್ಮ ತಂದೆ ತಾಯಿ ಗುರುಗಳು ಹಿರಿಯರು ತಿದ್ದಿ ತೀಡಿ ಬುದ್ಧಿ ಹೇಳಬೇಕು. ಆದ್ರೆ ಒಂದು ಹಂತಕ್ಕೆ ಹೋದ್ಮೇಲೆ ನಾವೇ ನಮ್ಮನ್ನ ಸರಿ ಮಾಡಿಕೊಳ್ಳಬೇಕು, ಮತ್ತೊಬ್ಬರಿಂದ ಹೇಳಿಸಿಕೊಂಡು ಸರಿಯಾಗುವಂಥದ್ದಲ್ಲ. ಇದಿಷ್ಟು 9 ಗುಣಗಳನ್ನ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾನೆ. ಅಮಾನಿತ್ವಂ, ಅಡಂಭಿತ್ವಂ, ಅಹಿಂಸಾ, ಕ್ಷಾಂತಿ, ಆರ್ಜವಂ, ಆಚಾರ್ಯೋಪಾಸನಂ, ಶೌಚಂ, ಸ್ಥೈರ್ಯಂ, ಆತ್ಮ ವಿನಿಗ್ರಹ. ಬೇಕಾದಕ್ಕೊಂದು ಸಂಕ್ಷೇಪವಾಗಿ ಹೇಳ್ಬಿಡ್ತೀನಿ. ಮೊದಲನೇದು ಅಮಾನಿತ್ವ. ಅಮಾನಿತ್ವ ಅಂದ್ರೆ ಈ ಬಿಂಕ ತೋರಬಾರದು ಅಂತಾರಲ್ಲ, ಹಾಗೆ ನಾನು ಅನ್ನೋ ಆ ಭಾವನೆ ಇರಬಾರದು. ಮತ್ತು ಅದಂಭಿತ್ವಂ, ತುಂಬಾ ತಗ್ಗಿ ಬಗ್ಗಿ ನಡೆಯುವಿಕೆ ಇರಬೇಕು, ತಾನು ದೊಡ್ಡವನು ಎಂತಕ್ಕ ತೋರಿಸಬಾರದು. ಅಹಿಂಸಾ, ದೈಹಿಕವಾಗಿ ಮಾನಸಿಕವಾಗಿ ಯಾರನ್ನೂ ಹಿಂಸಿಸದೇ ಇರುವಂಥದ್ದು. ಕ್ಷಾಂತಿ, ಸಹಿಸಿಕೊಳ್ಳುವ ಒಂದು ಸ್ವಭಾವ. ಆರ್ಜವ, ಮನಸ್ಸಿನ ಆಲೋಚನೆ, ಬಾಯಿಯಿಂದ ಆಡುವಂತ ಮಾತು, ದೈಹಿಕವಾದ ಕೃತಿ ಎಲ್ಲವೂ ಒಂದೇ ರೀತಿಯಲ್ಲಿ ಇರುವಂಥದ್ದು. ಆಚಾರ್ಯೋಪಾಸನಂ, ಗುರು ಸೇವೆಯನ್ನ ಮಾಡುವಂಥದ್ದು. ಶೌಚಂ, ಆಂತರಿಕ ಮತ್ತು ವಾಕ್ಯ, ಮೈ ಮತ್ತು ಮನಸ್ಸು ಇವುಗಳ ಶುದ್ಧಿಯನ್ನ ಇಟ್ಟುಕೊಳ್ಳುವಂಥದ್ದು. ಸ್ಥೈರ್ಯಂ, ನಾವು ಒಂದು ಕೆಲಸದಲ್ಲಿ ಪಾದಾರ್ಪಣೆ ಮಾಡಿದ ಧರ್ಮ ಕಾರ್ಯದಲ್ಲಿ ಮುಖ್ಯವಾಗಿ ಪಾದಾರ್ಪಣೆಯನ್ನ ಮಾಡಿದ ಮೇಲೆ ಅದರಲ್ಲೇ ನಿರಂತರವಾಗಿ ಸಾಗುವಂತ ಒಂದು ಧೈರ್ಯ ಇರಬೇಕು. ಆತ್ಮ ವಿನಿಗ್ರಹ, ನಮ್ಮ ದೇಹ ಮನಸ್ಸು ಇಂದ್ರಿಯ ಇವುಗಳನ್ನ ನಮ್ಮ ನಿಯಂತ್ರಣದಲ್ಲಿ ಸ್ವನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವಂಥದ್ದು. ಹೀಗೆ ಇದಿಷ್ಟು ಕೂಡ ಮೋಕ್ಷಕ್ಕೆ ಕಾರಣವಾಗಿರುವಂತ ಗುಣಗಳು ಅಂತ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ. ಶ್ರೀಕೃಷ್ಣ ಅರ್ಪಣಮಸ್ತು.